ಪ್ರಶಾಂತ್, ನಾಳೆ 11 ಗಂಟೆಗೆ ಮೀಟಿಂಗು. ಯಾವ್ಯಾವ ಕಾರಣಕ್ಕಾಗಿ ಇದನ್ನು ಕರೆದಿರಬಹುದು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಅದೇ ಕಾರಣಕ್ಕಾಗಿ ಕರೆದಿದ್ದಾಗಿದ್ದರೆ ಇದು ಒಂದು ಮೀಟಿಂಗ್ನಲ್ಲಾಗುತ್ತಾ, ಒಂದು ಸಭೆಯಲ್ಲಾಗುತ್ತಾ, ಹಲವು ದಿನಗಳ ಕಾಲ ಈಗ ಹೋಗೋದು ಬರೋದು ನಡೀತಾ ಇರುತ್ತಾ? ಅಜಿತ್, ನನಗನ್ಸುತ್ತೆ ನಾಳೆಯ ಒಂದೇನು ಸಭೆ ಇದೆ 11 ಗಂಟೆದು, ದಟ್ ವಿಲ್ ಬಿ ಎ ಕ್ರೂಷಿಯಲ್ ಮೀಟಿಂಗ್. ಓಕೆ, ನಿಮಗೆ ಆ ಸಭೆಯಲ್ಲಿ ಒಂದು ಸೆನ್ಸ್ ಅಂತೂ ನಿಶ್ಚಿತವಾಗಿ ಗೊತ್ತಾಗುತ್ತೆ. ಆ ಸಭೆ ನಂತರ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣ ಯಾವ ದಿಕ್ಕಿಗೆ ಹೊರಳಲಿದೆ ನೋಡಿ. ಯಾಕೆ ಈ ಸಭೆ ಬಗ್ಗೆ ಇಷ್ಟೊಂದು ಕುತೂಹಲ, ಇಷ್ಟೊಂದು ಚರ್ಚೆಗಳು ನಡೀತಾ ಇದ್ದೇವೆ ಅಂತಂದರೆ, ಕರ್ನಾಟಕದ ರಾಜಕಾರಣ ಒಂದು ಪ್ಯಾರಾಡೈಮ್ ಶಿಫ್ಟ್ನ ನಿರೀಕ್ಷೆಯಲ್ಲಿದೆ, ಕುತೂಹಲದಲ್ಲಿದೆ. ನಿರೀಕ್ಷೆ ಬರೀ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದಲ್ಲ, ಅದರ ಜೊತೆಗೆ ಮುಂದೆ ಬಿಜೆಪಿ ಮತ್ತು JDSನ ರಾಜಕೀಯ ಅನೇಕ ಬದಲಾವಣೆಗಳಾಗಿದೆ. ಯಾಕಂದರೆ ಕಳೆದ 2004ರ ನಂತರ ಕರ್ನಾಟಕದ ರಾಜಕಾರಣ ಇದೇ 3 ವ್ಯಕ್ತಿಗಳ ಸುತ್ತಿರುತ್ತೆ: ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ದೇವೇಗೌಡರು. ಬಟ್ ಈಗ ಈ ರಾಜಕಾರಣ ಒಂದು ವೇಳೆ ಸಿದ್ದರಾಮಯ್ಯನವರಿಂದ DK ಶಿವಕುಮಾರ್ ಕೈಯಲ್ಲಿ ಆ ಧುರಿ ಬಂದರೆ, ಬಿಜೆಪಿ ಮತ್ತು JDSನಲ್ಲೂ ಕೂಡ ಆ ಜಾತೀಯ ಸಮೀಕರಣಗಳು ಕೂಡ ಬದಲಾಗ್ತವೆ. ಯಾಕಂದರೆ ಕಳೆದ 20 ವರ್ಷದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಜಾತೀಯ ಸಮೀಕರಣಗಳಲ್ಲಿ ಒಂದು ಸ್ಟ್ಯಾಟಿಕ್ನೆಸ್ ಇದೆ. ಲಿಂಗಾಯತರದ ಬಹುಪಾಲು ಓಟ್ ಯಾರು ತೆಗೆದುಕೊಳ್ತಾರೆ, ಕುರುಬರು ಬಹುಪಾಲು ಓಟ್ ಯಾರು ತೆಗೆದುಕೊಳ್ತಾರೆ, ಕುರುಬರು, ದಲಿತ, ರೈಟ್, ಮುಸ್ಲಿಂ, ಕಾಂಗ್ರೆಸ್ನ ಒಂದು ಪರಂಪರಾಗತ ವೋಟ್ ಬ್ಯಾಂಕ್ ಆಗಿತ್ತು, ಅದು ಇನ್ನೂ ಗಟ್ಟಿಯಾಗಿದೆ 20 ವರ್ಷದಲ್ಲಿ. ಬಿಜೆಪಿ ಲಿಂಗಾಯತರಿಗೆ ಎಷ್ಟು ವೋಟ್ಗಳಂತ ಬದಲಾವಣೆ ಆದರೆ ಜಾತಿಯ ಕಾಂಬಿನೇಷನ್ಗಳು ಬದಲಾವಣೆ ಆಗುತ್ತಲ್ಲ. ಏನಾಗ್ತವೆ ರವೀಂದ್ರೇಶ್ ಅವರೇ? ನೋಡಿ, 4 ದಿವಸ ಹಿಂದೆ BJPಯ ರಾಷ್ಟ್ರೀಯ ಕಚೇರಿಯಿಂದ ಒಂದು ಮಾಹಿತಿ ಬಂತು. DK ಶಿವಕುಮಾರ್ ಅವರು 25ನೇ ತಾರೀಕು ಗಡುವು ಕೊಟ್ಟಿದ್ದಾರೆ ಅಂತ, ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತ. ಅದೇನು BJP ಅವ್ರಿಗೆ ಅದು ಕರೆಕ್ಟಾಗಿ ಗೊತ್ತಿದೆ ಅಂತ. 25ನೇ ತಾರೀಕು ಗಡುವು ಬರ್ತಿರೋ ಹಾಗೆಯೇ ಈ ಸಂಚಲನ ಶುರುವಾಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದನೇ ಈ ಸಂಚಲನ ಶುರುವಾಗಿಬಿಟ್ಟಿದೆ. ಕರ್ನಾಟಕದ ಕಾಂಗ್ರೆಸ್ ಇತಿಹಾಸದಲ್ಲಿ 2 ನಾಯಕರು ಮಾತ್ರ ಈ ಥರ ಗಡುವು ಕೊಟ್ಟು ಬಂಡಾಯ ಎದ್ದಿದ್ದು. ಹೈಕಮಾಂಡ್ನ ಧಿಕ್ಕರಿಸೋರು ಇಬ್ಬರೇ, ದೇವರಾಜ ಅರಸರು ಇಂದಿರಾ ಗಾಂಧಿ ವಿರುದ್ಧ ಬಂಡಾಯ ಎದ್ದಿದ್ರು. ಬಂಗಾರಪ್ಪನವರು PV ನರಸಿಂಹರಾಯ್ ಹೈಕಮಾಂಡ್ ವಿರುದ್ಧ ಬಂಡಾಯ ಎದ್ದಿದ್ರು. ಆಮೇಲೆ ಒಮ್ಮೆ ಬಂಗಾರಪ್ಪ ಬಂಡಾಯ ಎದ್ರು ಅಂದರೆ ಕಾಂಗ್ರೆಸ್ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪತ್ರ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಆ ಬಂಡಾಯಗಾರನ ಪಾತ್ರದಲ್ಲಿ ಪದೇ ಬಂಗಾರಪ್ಪ ತಮ್ಮ ಶಕ್ತಿ ಏನು ಅಂತ ತೋರಿಸ್ತಾ ಇದ್ರು. ಇವತ್ತು ಎಲ್ರಿಗಿರೋ ಕುತೂಹಲ ಅದೇನೆ. ಅಕಸ್ಮಾತ್ 25 ತಾರೀಕು ನಿಮ್ಮ ಡೆಡ್ಲೈನು, ನಾಳೆ ಇವರು ಸ್ಯಾಟಿಸ್ಫ್ಯಾಕ್ಟರಿ ಸಿಗಲಿ, ಇಲ್ಲಿ ಸಿದ್ದರಾಮಯ್ಯವರು ಮುಂದುವರಿಲಿ, ನಾವು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ, DK ಶಿವಕುಮಾರ್ ಆ ಥರ ಬಂಡಾಯ ಹೇಳೋ ಸ್ಥಿತಿಯಲ್ಲಿ ಇದ್ದಾರಾ? ಮೊನ್ನೆ ಕೇರಳದ ಸ್ಟೋರಿ ಅದು ನೋಡಿದ್ವಿ. ಹೌದು, ಸತೀಶನ್ ಪರವಾಗಿ ಗ್ರಾಸ್ ರೂಟ್ಸ್ ಲೆವೆಲ್ ಒಂದು ದೊಡ್ಡ ಆಂದೋಲನ ನಡೆದ ಪೋಸ್ಟ್ ಹಾಕಿ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆ ಕೊಡೋಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ರು. ಯು ವಿಲ್ ಹ್ಯಾವ್ ಟು ಫರ್ಗೆಟ್ ವೈನಾಡ್ ಅಂತಂದ್ಬಿಟ್ಟು ರಾಹುಲ್ ಪ್ರಿಯಾಂಕಾಗೆಲ್ಲ ವಾರ್ ಮಾಡೋ ಸ್ಥಿತಿಗೆ ಹೋಗ್ಬಿಟ್ಟಿದ್ರು. ಅದನ್ನ ನೋಡ್ಬಿಟ್ಟು ಏನಾದರೂ ಆ ಥರದೊಂದು ತಯಾರಿ ಮಾನಸಿಕವಾಗಿ ತಯಾರಾಗಿದ್ದಾರೆ DK ಶಿವಕುಮಾರ್ ಅಂತ. ತಾವು ಬಯಸೋದು ಸಿಗದೆ ಹೋದರೆ ನಾಳೆ ಏನು ಮಾಡಬಹುದು ಅಂತ. ಸೊ ಹಾಗಾಗಿ ಇತ್ತೀಚಿನ ದಿನಮಾನದಲ್ಲಿ ನಾಯಕರು ಯಾರು ಆ ಧೈರ್ಯ ತೋರಿಸೇ ಇಲ್ಲ. ಬಟ್ DK ಶಿವಕುಮಾರ್ಗೆ ಅದನ್ನು ಆ ಥರದ್ದೊಂದು ಬೇರೆ ರೀತಿಯಲ್ಲಿ ಪ್ರತಿಭಟಿಸ್ತಾ ಬಂದಿಲ್ಲ. ವಿಶೇಷವಾಗಿ ನನ್ನ ಅನಿಸಿಕೆ ಪ್ರಕಾರ DK ಶಿವಕುಮಾರ್ ಬಂಡಾಯ ಹೇಳ್ತಾರೋ ಇಲ್ವೋ ಅನ್ನೋದು ಅದು ಮುಂದಿನ ಭಾಗ. ಅದು ದಟ್ ವಿಲ್ ಪಾಲಿಟಿಕ್ಸ್ ಹೆಂಗಾಗತ್ತೆ ಅನ್ನೋದು. ಒಂದು ವೇಳೆ DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲ್ಲ ಅನ್ನುವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ, ವಾಟ್ ಇಂಪ್ಯಾಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ಒಕ್ಕಲಿಗ ವೋಟ್ ಬೇಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ DK ಶಿವಕುಮಾರನ್ನು ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವ ನಿರ್ಣಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ್ರೆ, ಈಗ ಯಾವ ಪ್ರಮಾಣದಲ್ಲಿ 90% ಕುರುಬ ವೋಟ್ಗಳು ಕಾಂಗ್ರೆಸ್ ಹತ್ತ ಬರ್ತವೆ, ಅವು ಸ್ವಲ್ಪ ಛಿದ್ರ ಆಗ್ತವೆ. ಛಿದ್ರ ಆದರೆ ಅದರ ಲಾಭಗಳು, ಅದರ ಪರಿಣಾಮ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಈಗ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೇನು, ತೆಗಿಲಿಲ್ಲ ಅಂದ್ರೇನು, DK ಶಿವಕುಮಾರನ್ನ ಮಾಡಿದ್ರೇನು, ಮಾಡದೇ ಇದ್ರೇನು, ಕೆಲವರು ಹೇಳೋ ಪ್ರಕಾರ ಖರ್ಗೆ ಅವ್ರನ್ನ ತಂದುಬಿಡ್ಬೋದು, ಪರಮೇಶ್ವರನ್ನ ಮಾಡಿಬಿಡ್ಬೋದು. ಆಗ ವೋಟ್ ಬ್ಯಾಂಕ್ ಮೇಲೆ ಏನು ಪರಿಣಾಮ ಆಗುತ್ತೆ? ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಏನೇ ಆದರೂ ಕೂಡ ಈ ನಾಳೆಯ ಸಭೆಯಲ್ಲಿ ಆಗಬಹುದಾಗಿರ್ತಕ್ಕಂಥ ನಿರ್ಣಯಗಳೇನಿವೆ, ನಾಳೆ ಆಗುತ್ತೋ 10 ದಿನ ಬಿಟ್ಟು ಖರ್ಗೆ ಪರಮೇಶ್ವರ್ ಹೆಸರುಗಳು ಬರ್ತಾ ಇದ್ದಾವಲ್ಲ, ಅಂದರೆ ಶತಾಯಗತಾಯ ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು, ಅವ್ರ ಜಾಗಕ್ಕೆ ಯಾರನ್ನೋ ತರಬೇಕು ಅಂತ ಏನಾದ್ರು ಹೈಕಮಾಂಡ್ ಯೋಚನೆ ಮಾಡಿದ್ರೆ ಯಾರು ಅನ್ನೋದು ಕರ್ನಾಟಕದಲ್ಲಿ ಚರ್ಚೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ದರಿಂದಾಗಿ ಅಲ್ವಾ ಇದು? ಕರ್ನಾಟಕದಲ್ಲಿ ಆ ಚರ್ಚೆ ಆಗ್ತಿದೆ, ಬಟ್ ದಿಲ್ಲಿಯೆಲ್ಲ ಚರ್ಚೆ ಆಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಒಂದು ಚರ್ಚೆ ಆಗುತ್ತೆ, ಪಾಲಿಟಿಕ್ಸ್ನಲ್ಲಿ ಒಂದು ಚರ್ಚೆ ಆಗುತ್ತೆ, ಟೆಸ್ಟಿಂಗ್ ಆಫ್ ವೋಟರ್ ಅಂದ್ಕೊಳ್ಳಿ. ಬಟ್ ನನಗನ್ಸುತ್ತೆ ಏನೇ ಆದರೂ ಕೂಡ ಇದು ಎಲ್ಲ ಕಡೆ ಇಂಪ್ಯಾಕ್ಟ್ ಇರುತ್ತೆ. ಒಂದು ವೇಳೆ ನಾನು ಹೇಳ್ತೀನಿ ನೋಡಿ, ಸಿದ್ದರಾಮಯ್ಯನವ್ರನ್ನ ತೆಗೆಯುವ ನಿರ್ಣಯವನ್ನು ತೆಗೆದುಕೊಂಡ್ರೆ BJPಗೆ OBC ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಳಿಕ್ಕೆ ಒಂದು ನಾಯಕತ್ವ ಬೇಕು. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿದರೆ JDS ಸ್ವಲ್ಪ ರೀಗ್ರೂಪಿಂಗ್ ಏನಾಗ್ತಿದೆ, ಅದಕ್ಕೊಂದೊಂದಿಷ್ಟು ವೇಗ ಬರಬೇಕು. ಸೊ
ಆಲ್ ಡಿಪೆಂಡ್ಸ್ ಆನ್ ಕಾಂಗ್ರೆಸ್ ನಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಕರ್ನಾಟಕದ ರಮೇಶ್ ರಾಜಕಾರಣ- ಬಾಬು ಅವರೇ. ಯಾಕೆ ಓದಿತಾ ಇಲ್ಲ ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಕಾಲದಲ್ಲಿ ನನಗೆ ಓದಿ ಒದ್ದು ತಗೊಂಡಿದ್ದೆ. ತಗೋಬೇಕು ಅಂತ ಹೌದು, ಹೇಳ್ತಾ ಹೌದು. ಇದ್ದೇನೆ. ಆ ದಿಟ್ಟತನವನ್ನ ಈಗ ನಿಮಗೆ ಪ್ರಶಾಂತ್ ಚಿಂತೆ ಸರ್ ಆಗ್ತಿದ್ಯಾ ಆ? ಯಾಕೆ ಓದಿತಾ ಇಲ್ಲ ಇನ್ನೂ ಅಂತ ಚಿಂತೆ ಅಲ್ಲಲ್ಲ, ಆಗ್ತಿದೆ ಈಗ ಒಂದು ವಿಷಯ ಹೇಳ್ತೀನಿ, ಆಬ್ವಿಯಸ್ ಯಾಕೆ ರಮೇಶ್ ಬಾಬು ಅವರೇ, ಬಿಜೆಪಿ ಕನಿಷ್ಠ 6 ಜನ ಚರ್ಚೆಗೋಸ್ಕರ ಒದ್ದು ತಗೊಳ್ಳೋ ಅಧಿಕಾರದ ಹೇಳ್ತಾರೆ. ಬಟ್ ಚೂರಿ ಹಾಕಿ ರಕ್ತ ಹಾಕಿ ಹಾಕತ್ತ ಕೆಲಸ ಅಂತ ಬಿಜೆಪಿ ಇರ್ತಾರ, ಕಾಂಗ್ರೆಸ್ ಅಲ್ಲಿ ಆಗಲ್ಲ. ನೀವೆಲ್ಲ ರಕ್ತ ತಗೊಂಡು ಬೆಂಕಿ ಹಚ್ಚಿ ಸಮುದಾಯಗಳಿಗೆ ಬೆಂಕಿ ಹಚ್ಚಿ ನೀವು ಮಾಡೋದು ಈ ಕೆಲಸ, ನಿಮ್ಗೆ ಅಭ್ಯಾಸ ಅದು. ನಾನ್ ಹೇಳಿದ್ದಲ್ಲ, ನೀವು ರಾಷ್ಟ್ರೀಯ ನಿಮ್ಮ DK ಶಿವಕುಮಾರ್ ಹೇಳಿದ್ದು ನನಗೆ ಪರಂಪರೆ ಇದೆ. ಕೊಲೆ ಮಾಡಿ ಅಧಿಕಾರ ತಗೊಳ್ಳೋಂಥದ್ದು, ಮಾಡುವಂತ ಸಂಪ್ರದಾಯ ಕೊಲೆ ಮಾಡಿ ಅಧಿಕಾರ ತಗೊಳ್ಳೋಂಥದ್ದು ಇಲ್ಲ, ಬಿಜೆಪಿ ನಾನು ರಕ್ತಗತ ಹೇಳಿದ್ದಲ್ಲ. ಬಂದಿರೋಂಥದ್ದು. ಮೂವತ್ತೇ ಸೆಕೆಂಡ್ ಇದೆ, 30 ಸೆಕೆಂಡ್ ಇದೆ. ಮಹೇಶ್ ಅವರೇ, 30 ಸೆಕೆಂಡ್. ರಮೇಶ್ ಬಾಬು ಅವರೇ, ಕನಿಷ್ಠ 6 ಜನ ಹಿರಿಯ ಸಚಿವರು ಹೇಳಿದ್ರು, ಕನಿಷ್ಠ 6 ಜನ ಹಿರಿಯ ಸಚಿವರು ಹೇಳಿದ್ರು ದಿನ ಬೆಳಗ್ಗೆ ಒಂದು ನಿಮಿಷ ಅಲ್ಲ, ಇದೇ ವಿಷಯ. ಆಗಲೇ ಪ್ರಶ್ನೆ ಕೇಳಿದ್ರಿ, ಡೈವರ್ಟ್ ಆಗೋದು ಬೇಡ. ಪಾಪ ಅವ್ರು ಡೈವರ್ಟ್ ಮಾಡಪ್ಪ, ನೀವು ನನ್ನನ್ನು ಕೇಳಿದ್ರೆ ಮಧ್ಯದಲ್ಲಿ ಬಾಯಾಕೆ ಮಾತಾಡೋರು, ಅವ್ರಿಗೆ ಅದು ಅಭ್ಯಾಸ. ಅವ್ರಿಗೆ ಬಿಜೆಪಿಗೆ ಯಾವಾಗ ಇಶ್ಯೂ ಇಲ್ಲ ಅಂತಾರೋ ಡೈವರ್ಟ್ ಮಾಡೋದು ಅಭ್ಯಾಸ. ತಾವು ಕೇಳಿದ ಪ್ರಶ್ನೆ ಕೇಳ್ತೀನಿ. ಆಗಲೇ ರವೀಂದ್ರ ರೇಷ್ಮೆ ಕೆಲವು ವಿಷಯ ಎತ್ತಿದ್ದಾರೆ, ಪ್ರಶಾಂತ್ ಕೆಲವು ವಿಷಯ ಎತ್ತಿದ್ದಾರೆ. ನಾವು ಹಿಂದೆ ನಿಮ್ಮ ಮಾಧ್ಯಮದಲ್ಲೇ ಚರ್ಚೆ ಮಾಡಿದ್ದೇವೆ. ಕರ್ನಾಟಕದಲ್ಲಿ 3 ಪವರ್ ಸೆಂಟರ್ ಅಂತೇಳಿ ತಾವೇ ಚರ್ಚೆ ಮಾಡಿದ್ದೀರ. ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಸ್ಟೂಡೆಂಟ್ ಲೈಫಿಂದ ಕಾಂಗ್ರೆಸ್ ಪಕ್ಷದ ಜೊತೆ ಗುರ್ತಚ್ಕೊಂಡು ಕೆಲಸ ಮಾಡ್ಕೊಂಡು ಬಂದಂಥವ್ರು. 700 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಅಸೆಂಬ್ಲಿ ಬಂದಂಥವ್ರು. ಅವರು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಯಾವುದೇ ರಾಜಕೀಯ ಪಕ್ಷ ಇನ್ಕ್ಲೂಡಿಂಗ್ BJP ಪಾರ್ಟಿಯ ಲಾಯಲ್ಟಿ, ಪಾರ್ಟಿ ಬದ್ಧತೆ ಯಾರಿಂದಲೂ ಕಲಿಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಡಲ್ಲ. ಅದನ್ನು BJP ನಾಯಕರು ಒಪ್ಕೊಂಡಿದ್ದಾರೆ, ಬಳಸಲ್ಲ. ಎಸ್, ದಟ್ ಈಸ್ ದ ಲಾಯಲ್ಟಿ. ಇವತ್ತು ಏನು ಚರ್ಚೆ ಆಗ್ತಾ ಇದೆ, ಅಫ್ಕೋರ್ಸ್ ಸ್ವಾಭಾವಿಕ. ರಾಜಕೀಯ ಪಕ್ಷ ಒಂದು ಅಧಿಕಾರದಲ್ಲಿದ್ದಾಗ ಈ ಥರದ ಚರ್ಚೆಗಳು ಸ್ವಾಭಾವಿಕ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಒಂದಂತೂ ಸತ್ಯ ಇದೆ, ಇವತ್ತು ಇವೆರಬ್ಬರ ಜೊತೆಗೆ ಖರ್ಗೆರವರು ಸಹ ACC ಅಧ್ಯಕ್ಷರಿದ್ದಾರೆ. ಅವರು ಕರ್ನಾಟಕದ ಪ್ರತಿಯೊಂದು ಪಲ್ಸ್ ತಿಳ್ಕೊಂಡಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ನು. ನಮಗೆ ಯಾವತ್ತೂ ಸಹ ಸೋಷಿಯಲ್ ಜಸ್ಟಿಸು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ಅಧಿಕಾರ ಹಂಚಿಕೆ ಮಾಡುವಂಥದ್ದನ್ನ ಮಾಡ್ಕೊಂಡು ಹೋಗ್ತೀವಿ. ಆಗಲೇ ಅವ್ರು ಹೇಳಿದ್ರು, ಕೆಲವು ವಾಸ್ತವಿಕ ವಿಚಾರ ಅವ್ರು ಚರ್ಚೆ ಮಾಡೋರು. ಸಿದ್ದರಾಮಯ್ಯರೇ ಕಂಟಿನ್ಯೂ ಆದರೆ ಕ್ಯಾಸ್ಟ್ ಈಕ್ವೇಷನ್ ಏನಾಗ್ಬೋದು, ಸೋಷಿಯಲ್ ಇಂಜಿನಿಯರಿಂಗ್ ಏನಾಗ್ಬೋದು, ಒಂದು ವೇಳೆ ಬದಲಾವಣೆ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವಾಗೇನೇನು ಕ್ಯಾಸ್ಟ್ ಈಕ್ವೇಷನ್ ಇಲ್ಲಿ ಆಗ್ಬೋದು ಅನ್ನೋದನ್ನ ಚರ್ಚೆ ಮಾಡೋರು. ಮತ್ತು ರವೀಂದ್ರ ರೇಷ್ಮೆ ಅವರು ಸಹ ಹಿರಿಯರಿದ್ದಾರೆ, ಅವರು ಕ್ಯಾಸ್ಟ್ ಈಕ್ವೇಷನ್ ಬಗ್ಗೆ ಸಾಕಷ್ಟು ಹಿಂದೆ ಲೇಖನಗಳು ಬರೆದಿದ್ದಾರೆ. ಅದು ಸ್ವಾಭಾವಿಕ. ಬಟ್ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಸೋಷಿಯಲ್ ಜಸ್ಟಿಸ್ ಇಟ್ಕೊಂಡೇ ಈಕ್ವೇಷನ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಅಲಾಟ್ಮೆಂಟ್ ಆಫ್ ಟಿಕೆಟ್. ಏನು ನಾವು ಟಿಕೆಟ್ ಒಕ್ಕಲಿಗರು, ಕುರುಬ ಸಮುದಾಯ, ಲಿಂಗಾಯತ ಸಮುದಾಯ ಕೂಗು ಒಂದೇ ಇರೋದು, ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಒಂದೇ ಕೂಗು. ಇವ್ರು ಸೋಷಿಯಲ್ ಜಸ್ಟಿಸ್ ಅಂದ್ರಲ್ಲ, ಕಾಂಗ್ರೆಸ್ ಅವರು ದಲಿತರಿಗೆ CM ಮಾಡ್ತಾರ ಅಂತ ಒಕ್ಕಲಿಗರು, ಕುರುಬ, ಲಿಂಗಾಯತ ಸಮುದಾಯದವ್ರು ಕೂಗಿದೆ ಮಾಡ್ತಾರ. ಇಲ್ಲ, ಇದಾಗುತ್ತಾ ಇದು ಸೋಷಿಯಲ್ ಜಸ್ಟಿಸ್? ಸರ್ ಹೇಳ್ತಿದ್ದಾರೆ, ಅಲ್ಲ ಸರ್ ಹೇಳ್ತಿದ್ದಾರೆ. 5 ಜನರಿಗೆ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.